ಭಗವಂತನಿಗೆ ಅರ್ಪಿಸೋದಕ್ಕೆ ಅಂತ ಮಾಡಿರ್ತಕ್ಕಂತಹ ನೈವೇದ್ಯವನ್ನು ಯಾರು ಕದ್ರೆ ಏನಾಗತ್ತೆ? ಅದು ಮೂರು ಸಲ. ಕತೆ ಹೇಳ್ತೀನಿ ಕೇಳಿ. ಒಮ್ಮೆ ಜಗನ್ನಾಥ ಮಿಶ್ರರ ಮನೆಗೆ ಒಬ್ಬ ಬ್ರಾಹ್ಮಣ ಅತಿಥಿಯಾಗಿ ಬಂದಿರ್ತಾನೆ. ತನ್ನ ಬಾಲಗೋಪಾಲನಿಗೋಸ್ಕರ ವಿಧ ವಿಧ ಭಕ್ಷ್ಯಗಳನ್ನು ನೈವೇದ್ಯವಾಗಿ ತಯಾರಿಸಿರ್ತಾನೆ. ಕಣ್ಣು ಮುಚ್ಚಿ ಇನ್ನೇನು ನೈವೇದ್ಯವನ್ನು ಅರ್ಪಿಸಬೇಕು, ಆಗ ಪುಟ್ಟ ನಿಮಾಯಿ ಬಂದು ಆ ನೈವೇದ್ಯವನ್ನು ಅನ್ನವನ್ನು ತಿಂದುಬಿಡ್ತಾನೆ. ಇದರಿಂದ ಆ ಬ್ರಾಹ್ಮಣನಿಗೆ ಆಘಾತವಾಗುತ್ತೆ. ಜಗನ್ನಾಥ ಮಿಶ್ರರಿಗೆ ಎಲ್ಲಿರದ ಕೋಪ ಬರುತ್ತೆ. ಆದರೆ ಬ್ರಾಹ್ಮಣನ ಹತ್ರ ಮತ್ತೊಮ್ಮೆ ನೈವೇದ್ಯವನ್ನು ತಯಾರಿಸಲಿಕ್ಕೆ ವಿನಂತಿಸ್ಕೊಳ್ತಾನೆ. ಆತ ಮತ್ತೊಮ್ಮೆ ನೈವೇದ್ಯವನ್ನು ತಯಾರಿಸ್ತಾನೆ. ಆಗಲೂ ಪುಟ್ಟ ನಿಮಾಯಿ ಬಂದು ಆ ನೈವೇದ್ಯವನ್ನು ತಿಂದುಬಿಡ್ತಾನೆ. ಮೂರನೇ ಬಾರಿ ತಯಾರಿಸ್ತಾ ಇರಬೇಕಾದ್ರೆ ರಾತ್ರಿ ಆಗ್ಬಿಟ್ಟಿರುತ್ತೆ. ಎಲ್ಲರೂ ನಿದ್ದೆಗೆ ಜಾರಿರ್ತಾರೆ. ಮತ್ತೆ ಪುಟ್ಟ ನಿಮಾಯಿ ಬರ್ತಾನೆ. ಆಗ ಗಾಬರಿಯಿಂದ ಆ ಬ್ರಾಹ್ಮಣ ಕಿರಿಚ್ಕೊಳ್ತಾನೆ. ಆದರೆ ಆತನ ಕಿರಿಚಾಟ ಯಾರಿಗೂ ಕೇಳೋದಿಲ್ಲ. ಆಗ ಪುಟ್ಟ ನಿಮಾಯಿ ಬ್ರಾಹ್ಮಣನಿಗೆ ತನ್ನ ಅಷ್ಟಭುಜಗಳ ನಾರಾಯಣ ರೂಪವನ್ನು ತೋರಿಸ್ತಾನೆ. 4 ಕೈಗಳಲ್ಲಿ ಶಂಖ, ಚಕ್ರ, ಪದ್ಮ, ಗದೆ ಇದ್ರೆ ಇನ್ನೊಂದು ಕೈಯಲ್ಲಿ ಬೆಣ್ಣೆಯ ಕುಡಿಕೆ ಇರುತ್ತೆ. ಇನ್ನೊಂದು ಕೈಯಿಂದ ಆ ಬೆಣ್ಣೆಯನ್ನು ತಿಂತಾ ಇರ್ತಾನೆ. ಉಳಿದೆರಡು ಕೈಗಳಲ್ಲಿ ಕೊಳನ್ನ ಹಿಡ್ಕೊಂಡಿರ್ತಾನೆ. ಇದನ್ನ ನೋಡಿದ ಬ್ರಾಹ್ಮಣ ಮೂರ್ಛೆ ತಪ್ತಾನೆ. ಆನಂತರ ಭಗವಂತ ಆತನನ್ನ ಎಚ್ಚರಿಸಿ ಹೇಳ್ತಾನೆ, ನೀನು ಹಿಂದಿನ ಜನ್ಮದಲ್ಲೂ ನನಗೆ ಭಕ್ತನಾಗಿದ್ದೆ, ನಾನೇ ಆ ಶ್ರೀಕೃಷ್ಣ, ಈ ಜನ್ಮದಲ್ಲಿ ವಿಶ್ವಂಬರನಾಗಿ ಬಂದಿದ್ದೀನಿ ಅಂತ ಹೇಳಿ ಆತನಿಗೆ ಅಭಯ ನೀಡ್ತಾನೆ. ಈ ಕತೆ ನಿಮಗೆ ಇಷ್ಟ ಆಗಿದ್ರೆ ಈ ಪೇಜ್ನ ಫಾಲೋ ಮಾಡಿ ಮತ್ತಷ್ಟು ಕತೆಗಳನ್ನು ಕೇಳ್ತಾ ಇರಿ. ಹರೇ ಕೃಷ್ಣ.